ನಾನಿವತ್ತು ನಿಮ್ಮ ಜೊತೆ ಹಲಸಿನಕಾಯಿ ಚಿಪ್ಸಿನ ಕಂಬಳದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆದರೆ ಇವತ್ತು ನನ್ನ ಜೊತೆ ನಮ್ಮ ಯಜಮಾನ್ರಿದ್ದಾರೆ. ಅವರು ನಿಮಗೆ ಮುಂದಿನ ಮಾಹಿತಿನ ಕೊಡ್ತಾ ಹೋಗ್ತಾರೆ. ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಳೆಗಾಲ ಬರೋದ್ರೊಳಗೆ ನಾವು ಹಲಸಿನಕಾಯಿ ಚಿಪ್ಸ್ ಮಾಡೋದು ಹಳ್ಳಿ ಮೇಲಿನ ಸಹಜ ಒಂದು ಕೆಲಸ ಆಗ್ತದೆ. ನಮ್ಮ ತೋಟದಲ್ಲಿ ನಮ್ಮ ಹಿರಿಯ ಜನರೆಲ್ಲ ಸೇರಿಕೊಂಡು ಅಲ್ಲಲ್ಲೇ ಆವಾಗ ಹಲಸಿನ ಬೀಜಗಳನ್ನೆಲ್ಲ ಹಾಕಿರ್ತಿದ್ರು. ಒಂದು ಸೊಳೆಗೆ ಬರ್ತದೆ, ಒಂದು ಈ ಸೊಳೆ ಮರ ಅಂದರೆ ಅದನ್ನು ನಾವು ಆ ಟೈಮಿಗೆ ಕೆಡಬಿಟ್ಟು ಉಪ್ಪು ನೀರಲ್ಲಿ ಹಾಕೋದು. ಅದ್ರ ಮುಂದಿನ ಒಂದು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೀಗೆ ನಾವು ತೋಟಕ್ಕೆ ಆಳುಗಳು ಕರ್ಕೊಂಡು ಹೋಗ್ತೀವಿ. ಮಧ್ಯದಲ್ಲಿ ಜೇನುಪೆಟ್ಟಿಗೆ ಇದೆ, ಕಟ್ಟಿಗೆ ಮನೆ ಇದೆ. ಅದರೆಲ್ಲರನ್ನು ನಿಮ್ಗೆ ತೋರಿಸ್ಕೊತಾ ನಮ್ಮ ತೋಟಕ್ಕೆ ನಾವು ಆಳುಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈ ಏನು ಹಳೆ ಜನ ಏನು ತೋಟದಲ್ಲಿ ಮಾಡಿರ್ತಾರಲ್ಲ ಹಲಸಿನ ಮರನ, ಅದೀಗ ನಮ್ಗೆ ಫಲ ಕೊಡ್ತಾ ಇದೆ. ನಾವು ಪ್ರತಿಯೊಬ್ಬರು ನಾವು ಮುಂದೆ ಅದೇ ರೀತಿ ಅದು ಮಾಡ್ಕೋತ ಹೋಗಬೇಕು. ಕಾರಣ ಯಾಕೆ ಕೇಳಿದ್ರೆ, ಮುಂದಿನವರಿಗೂ ಹಲಸಿನ ಮರ ಸಿಕ್ಕಿದರೆ ಅದೊಂದು ಹಲಸು ಒಂದು ಉಪಯೋಗ ವಸ್ತು, ಪ್ರತಿಯೊಂದಕ್ಕೂ ಉಪಯೋಗ ಆಗ್ತದೆ. ಹಾಗಾಗಿ ಮಾಡಿಕೊಂಡು ಈಗ ನಾವು ಹೋಗ್ತಾಯಿದ್ದೀವಿ. ಒಂದು ಚಿಪ್ಸಿನ ಮರ ಅಂತೇಳಿ ಸಪ್ರೇಟ್ ಇರ್ತದೆ ನಮ್ಮಲ್ಲಿ. ಕೆಲವೊಬ್ರು ಏನು ಮಾಡ್ತಾರೆ, ಈಗಿನ ಕಾಲದಲ್ಲಿ ಕೆಮಿಕಲನ್ನು ಹಾಕಿಬಿಟ್ಟು ಪ್ರತಿಯೊಂದು ಸೊಳೆನೂ ಅದಕ್ಕೆ ಹಾಕಿದರೆ ಅದು ಗರಿ ಚಿಪ್ಸ್ ಬರ್ತದೆ. ಇದು ನಮ್ದು ಆಗಲ್ಲ. ನಮ್ಮದು ಅದೇ ಮರ ಸ್ಪೆಷಲ್ ಇರ್ತದೆ. ಆ ಮರಗಳನ್ನು ನಾವು ಆಯ್ಕೆ ಮಾಡಿಬಿಟ್ಟು ಅದು ಸ್ಪೆಷಲ್ ಚಿಪ್ಸಿನ ಮರ ಅಂತೇಳಿ ಮಾಡ್ಕೊಳ್ತೀವಿ. ಅದರದ್ದು ಮಾತ್ರ ನಾವು ಚಿಪ್ಸನ್ನು ಮಾಡ್ತೀವಿ. ಒಂದು ವರ್ಷ ಶೇಖರಣೆ ಮಾಡಿ ಇಟ್ಕೊಳ್ತೀವಿ. ಈ ನಮ್ಮ ಮನೆ ಕೆಲಸದವರು ಹೋಗಿ ಮರ ಹತ್ತಿ ಬಲಿತ ಕಾಯಿಗಳನ್ನೆಲ್ಲ ಕೆಡಕ್ತಾ ಇದ್ದಾರೆ ನೋಡ್ರಿ. ಆಯ್ಕೆ ಮಾಡ್ತಾರೆ, ಬಲಿತ ಕಾಯಿ ಯಾವುದಿದೆ ಎಲ್ಲ ನೋಡ್ಕೊಳ್ತಾರೆ. ನೋಡಿಕೊಂಡು ಎಲ್ಲ ಕರೆಕ್ಟಾಗಿ ವಿಚಾರ ಮಾಡಿಕೊಂಡು ಅಷ್ಟೊಂದನ್ನು ಕೆಡಕ್ತಾರೆ. ಕೆಡಗಿಬಿಟ್ಟು ನಾವು ಅಲ್ಲಿಂದ ಮುಂದಿನ ಕೆಲಸಕ್ಕೆ ಹೋಗ್ತೀವಿ. ನೋಡ್ತಾ ಉಳಿರಿ, ಎಲ್ಲ ಕೆಡಕ್ತಾ ಇದ್ದಾರೆ ನಮ್ಮ ಕೆಲಸದವ್ರೀಗ. ಇದ್ರ ಜೊತೆಗೆ ಈಗ ಹೇಳ್ತಾ ಹೋಗ್ತಾ ಇದ್ದೀನಿ, ಏನು ಕೇಳಿದ್ರೆ, ಹೀಗೆ ಪ್ರತಿಯೊಬ್ಬರೂ ಸಹಿತ ನಾವು ಆಯ್ಕೆ ಮಾಡಿ ಹಲಸಿನ ಮರ ನೆಡೋದ್ರಿಂದ ಮುಂದಿನ ಜನ್ರೇಷನಿಗೆ ಹಲಸು, ಬಕ್ಕೆ, ಒಳ್ಳೊಳ್ಳೆ ಜಾತಿದು ಹಲಸಿನ ಮರ ಯಾವತ್ತೂ ಸತ್ರೂ ಒಂದು ಉಪಯೋಗ ಇದೆ, ಇದ್ರೂ ಒಂದು ಉಪಯೋಗ ಇದೆ. ಇದರಿಂದ ನಿಮ್ಮ ಹಲಸಿನ ಬೇಳೆ ನಮ್ಮ ದನಕರುಗಳಿಗೆ ಒಂದು ಪೌಷ್ಟಿಕ ಆಹಾರ. ಅದ್ರ ಜೊತೆಗೆ ಅದ್ರ ಸೋರೆ ಅಂತ ಬಿಡ್ತೀವಿ ನಾವು. ಈಗ ಹಲಸಿನ ಸೊಳೆಗಳನ್ನು ತೆಗೆದ ಮೇಲೆ ಬರುವಂಥದ್ದು ಏನಿದೆ ಅದನ್ನು ಸಹ ಅದಕ್ಕೆ ಆಹಾರವನ್ನು ಉಪ್ಪು ನೀರನ್ನ ಹಾಕಿಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ಮಾಡಿಟ್ರು ಭಾಳ ಒಳ್ಳೆಯದು. ಅದಕ್ಕಾಗಿ ಹಲಸಿನ ಮರ ಪ್ರತಿಯೊಬ್ಬರೂ ಬೆಳೆಸುವಂಥ ವಿಚಾರಗಳನ್ನು ಮಾಡಿ. ನಾವೀಗ ಬರೀ ವಿಡಿಯೋ ಮಾಡಿ ನಮಗೆ ಬೇಕಾದನ್ನಷ್ಟೇ ಹೇಳ್ತಾ ಇಲ್ಲ, ಕೆಲವೊಂದು ತಿಳುವಳಿಕೆಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನೆಲ್ಲ ವಿಚಾರ ಮಾಡಿಕೊಂಡು ನಿಮ್ಮ ತೋಟದ ಅಂಚಿಗೆ, ಬೆಟ್ಟದಲ್ಲಿ ಪ್ರತಿಯೊಂದು ಕಡೆ ಇದನ್ನು ನೆಡೋದ್ರಿಂದ ಹಲಸು, ಬಕ್ಕೆ ಯಾವುದೇ ಇರಲಿ ಜಾತಿದು ಒಳ್ಳೊಳ್ಳೆ ಜಾತಿಗಳನ್ನು ಆಯ್ಕೆ ಮಾಡಿ ನೆಡೋದ್ರಿಂದ ಮುಂದಿನ ಜನ್ರೇಷನಿಗೂ ಅನುಕೂಲ, ನಿಮಗೂ ಫಲ ಸಿಗ್ತದೆ, ಅನುಕೂಲ ಆಗ್ತದೆ. ಇನ್ನು ಕಾಯಿ ಕೆಡಗ್ತಾ ಇದ್ದಾರೆ ಅಂದರೆ ಬಲಿತಗಳನ್ನೆಲ್ಲ ನೋಡ್ಕೊಳ್ಬೇಕಲ್ಲ, ಯಾವುದು ಬಲಿದಿದೆ ಎಲ್ಲ ಕೆಡಗಿಬಿಟ್ಟು ಅದನ್ನು ಚೂಳಿನಲ್ಲಿ ಹಾಕ್ತಾ ಇದ್ದಾರೆ. ಅಂಟು ಬಡಿತದೆ ಅಂತೇಳಿ ಬಾಳೆ ಎಡೆಲ್ಲ ಹಾಕ್ಕೊಂಡಿದ್ದಾರೆ. ಅದಕ್ಕಾಗಿ ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಈ ಮನೆಗೆ ತಗೊಬರ್ತಾರೆ. ಒಂದು ಮುಂದಿನ ಇದಕ್ಕೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನಮ್ಮದು ಈಗ ತೋಟದ ಮುಚ್ಚಿಗೆನೂ ಸಹಿತ ಆಗ್ತಾಯಿದೆ ಎಲ್ಲದನ್ನು. ಹಾಗಾಗಿ ಇವರೆಲ್ಲ ಪ್ರತಿಯೊಂದು ಹಾಳೆನೂ ಹಿಡ್ಕೊಬರ್ತಾರೆ. ಹಾಳೆನೂ ಹಾಕ್ಕೋಬೋದು, ಯಾಕಂದರೆ ಅದು ಅಂಟು ಚೂಳಿಗೆ ತಾಗಲ್ಲ, ಕೈಗೆ ತಾಗಲ್ಲ. ಆ ದೃಷ್ಟಿಯಲ್ಲಿ ಮೈ ಮೇಲೆ ಹೊತ್ಕೊಬರ್ಬೇಕಾದ್ರೆ ಬಳಿಬಾರ್ದು ಅನ್ನೋ ದೃಷ್ಟಿನೆಲ್ಲ ಹಾಗೆ ಮಾಡ್ಕೊಳ್ತೀವಿ ನಾವು. ಈಗ ಅದನ್ನು ಮನೆಗೆ ತಗೊಂಡು ಬರುವಂಥದ್ದು ಮಾಡ್ತಾಯಿದ್ದಾರೆ. ಸರಿಯಾಗಿ ನಾವು ಮಾಡಿಕೊಂಡ್ರೆ ನಮ್ಮ ಹಳ್ಳಿ ಮೇಲೆ ಏನಿದೆ
ಪ್ರತಿಯೊಂದು ಎಲ್ಲ ವ್ಯವಸ್ಥೆಗಳು ಸಿಗ್ತದೆ. ಆಹಾರ ವಸ್ತು ಯಾವುದೇ ಇರಲಿ, ನಾವು ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡೋದರಿಂದ ಹೊರಗಡೆ ಮಾರಾಟಕ್ಕೂ ಮಾಡ್ಬೋದು, ಇಲ್ಲ ಮನೆಗೆ ಬೇಕಾಗುವಷ್ಟೇ ಮಾಡಿಕೊಂಡು ಇಟ್ಕೊಳ್ಬೋದು. ಅಥವಾ ನಮ್ಮ ನೆಂಟರಿಷ್ಟರಿಗೆಲ್ಲ ಮನೆಗೆ ಅಂದರೆ ಅವರಿಗೆ ಚಿಪ್ಸಿನಕಾಯಿ ಕೊಡ್ಬೋದು. ಅಥವಾ ನಮ್ಮ ಮನೆಯವರು, ಊರವರು, ಪಕ್ಕದ ಮನೆಯವರು ಅವರಿಗೂ ಸಹಿತ ಕೊಟ್ಟು ನಾವೆಲ್ಲ ಸೇರಿ ಅದನ್ನು ಚಿಪ್ಸ್ ಮಾಡಿ ಇಟ್ಕೊಳ್ಳೋದು. ಮಳೆಗಾಲ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಆಮೇಲೆ ಮುಂದಿನ ಒಂದು ಟೈಮ್ ಬಂದಾಗೆಲ್ಲ ಅದನ್ನು ಕರ್ಕೊಂಬಿಟ್ಟು ಮಾಡ್ತೀವಿ. ಇದನ್ನು ಮುಂದಿನ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀನಿ. ಈಗ ಅವರು ಎಲ್ಲ ಕಡಿದು ಹೂಳು ಮಾಡಿಬಿಡ್ತಾ ಇದ್ದಾರೆ. 4 ಭಾಗಗಳನ್ನಾಗಿ ಮಾಡಿಬಿಟ್ಟು ನೋಡ್ರಿ, ಇದು ಬಲಿತಿದ್ದು ಜಾಸ್ತಿ ಕರೆಕ್ಟಾಗಿ ಬಲಿತಿದೆ ಅಂತಂದರೆ ಒಂದು ಏಟಿಗೆ ಎಲ್ಲ ಹೂಳಾಗ್ಬಿಡ್ತದೆ. ಬಲೀಲಿಲ್ಲ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿ ಕಟ್ ಆಗಲ್ಲ. ಹೀಗೆ ಮಾಡಿಬಿಟ್ಟು ನೆಲಕ್ಕೆ ಮತ್ತೆ ಬಾಳೆಡ್ ಹಾಕ್ಕೊಳ್ತೀವಿ, ಯಾಕೆಂದರೆ ಅಂಟಾಗುತ್ತೆ ನೆಲ ಅಂತೇಳಿ ಹಾಕಿಬಿಟ್ಟು ಇದು ಸೋಯಿಸಿ ಮುಂದಿನ ಕೆಲಸಕ್ಕೆ ನಮ್ಮ ಮನೆಯವರು ಮತ್ತು ನಮ್ಮ ತಾಯಿಯವರು ಎಲ್ಲರೂ ಸೇರಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಇದನ್ನು ಮೆಟ್ಟುಗತ್ತಲೆಲ್ಲ ತೆಗಿತಾರೆ ಕಡೆಗೆ. ಈಗ ನೋಡಿ, ಎಲ್ಲದನ್ನು ಕಟ್ ಮಾಡಿ ನಮ್ಮ ಕೆಲಸಗಾರರು ಅದಿಷ್ಟು ಮಾಡಿಟ್ಟು ಹೋಗಿದ್ದಾರೆ. ಹೀಗೆ ಪೀಸ್ ಮಾಡಿಟ್ಕೊಂಡು ಮುಂದಿನ ಕೆಲಸ ಭಾಳಿದೆ. ಮತ್ತು ಹೀಗೆ ಮೇಲ್ಗಡೆ ಸಿಪ್ಪೆನೆಲ್ಲ ಕಟ್ ಮಾಡಿ ಮೇಲ್ಗಡೆದು ಕೆಳಗಡೆದು ಎರಡದೂ ಕಟ್ ಮಾಡಿ ತೆಕ್ಕೊಳ್ಬೇಕಾಗುತ್ತೆ. ತೆಕ್ಕೊಂಡ್ಬಿಟ್ಟು ಅದರನ್ನು ನಮ್ಮ ತಾಯಿಯವರು ಎಲ್ಲ ಸೊಳೆಗಳನ್ನೆಲ್ಲ ಬಿಡಿಸಿ ಹಾಕ್ತಾಯಿದ್ದಾರೆ. ನಮ್ಮ ಮನೆಯವರು ಅದನ್ನೆಲ್ಲ ಕಿತ್ತಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಹಲಸಿನಕಾಯಿ ಚಿಪ್ಸು ಮಾಡೋದು ಭಾಳ ಕಷ್ಟ. ಆದ್ರೂ ಅದರಲ್ಲಿ ಇರುವಂಥ ಖುಷಿ ಅಥವಾ ಅದರಲ್ಲಿ ತಿನ್ನುವಂಥ ಟೈಮ್ನಲ್ಲಿ ಆಗುವಂಥ ಖುಷಿ ಬೇರೆ ಒಂದಿಲ್ಲ. ನೋಡಿ, ಹೀಗೆ ಸೊಳ್ಳೆಗಳನ್ನೆಲ್ಲ ಬಿಡಿಸಿ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ. ನಮಗೆ ಮಾಡುವಂಥ ಆಸಕ್ತಿ ಮತ್ತು ಒಂದು ನಮ್ಮಲ್ಲಿ ಮಾಡುವಂಥ ಶಕ್ತಿನೂ ಬೇಕು. ಅದು ಇದ್ದರೆ ಮಾತ್ರ ಇದನ್ನೆಲ್ಲ ಮಾಡ್ಬೋದು. ಭಾಳ ಜನ ಬೇಕಾಗಲ್ಲ, 1-2 ಜನ ಇದ್ದರೆ ನಾವು ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈಗ ಸೊಳ್ಳೆಗಳನ್ನೆಲ್ಲ ಬಿಡಿಸಿ ಈಗ ಇಟ್ಕೊಂಡಿದ್ದಾರೆ. ಈಗ ಸೌದೆ ಒಲೆನೇ ಹಾಕ್ಕೊಳ್ತೀವಿ, ಯಾಕೆಂದರೆ ಈಗ ಗ್ಯಾಸ್ ಸಿಗೋದು ಭಾಳ ಕಷ್ಟನಲ್ಲ. ನಮ್ಮ ಹಳ್ಳಿ ಮೇಲಂತೂ ಈಗ ಸೌದೆಗಳು ಬೇಕಷ್ಟು ಸಿಗೋದ್ರಿಂದ ಮತ್ತು ಹೆಚ್ಚಿನ ಇದನ್ನು ನಾವು ಸೌದೆ ಒಲೆಯಲ್ಲೇ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರ್ತದೆ ಅಂತ ನನ್ನ ಮನಸ್ಸಿಗೆ ಅಭಿಪ್ರಾಯ. ಯಾಕೆಂದರೆ ಈಗ ಮಿಕ್ಸಿನಲ್ಲಿ ನಾವು ಬೀಸೋದಕ್ಕಿಂತ ಒಳ್ಕಲ್ಲಲ್ಲಿ ಬೀಸಿದರೆ ಅದರ ರುಚಿನೇ ಬೇರೆ ಅಂತ ಹೇಳ್ತಾರೆ ಹಳ್ಳಿ ಮೇಲೆ. ಅದೇ ರೀತಿಯೂ ಹಾಗೆ ಸೌದೆ ಒಲೆ ಮೇಲೆ ಬೇಯಿಸಿದಂಥ ರುಚಿ ನಮ್ಮ ತಾಯಿಯವರು ಕೆಂಡದ ಒಲೆ ಮೇಲೆ ಬೇಯಿಸ್ತಾರೆ, ಅದು ಕೂಡ ಹಾಗೇ. ಈಗ ಸೌದೆ ಒಲೆದ ರುಚಿ ನಮ್ಮಲ್ಲಿ ಈಗ ಗ್ಯಾಸ್ ಒಲೆ ಮೇಲೆ ಬರೋದಿಲ್ಲ. ಇನ್ನು ಮುಂದಿನ ದಿವಸದಲ್ಲಿ ಈಗ ಅದು ಗ್ಯಾಸ್ ಒಲೆಗಿಂತ ಇದನ್ನೇ ಹೆಚ್ಚಿನ ಉಪಯೋಗ ಮಾಡ್ಬೋದು ಪರಿಸ್ಥಿತಿ ಈಗ ಬಂದಾಗ. ನೋಡಿ, ಈಗೆಲ್ಲ ಇಟ್ಕೊಂಡು ಸೌದೆ ಮೇಲೆ ರೆಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಮನೆಯದೇ ಕೊಬ್ಬರಿ ಎಣ್ಣೆ. ನಾವು ಈಗ ತೆಂಗಿನ ಗಿಡದಿಂದ ಕಾಯಿ ಎಣ್ಣೆದು ಮಾಡಿ ನಮ್ಮ ಮನೆಯಲ್ಲೇ ನಾವು ಕೊಬ್ಬರಿ ಎಣ್ಣೆ ಮಾಡ್ಕೊಳ್ತೀವಿ, ಗಾಣದ ಎಣ್ಣೆ. ಮತ್ತು ಬೇರೆ ಎಣ್ಣೆನೂ ಸಹಿತ ನಾವು ಬೇರೆ ಯಾವುದೇ ಎಣ್ಣೆನೂ ಯೂಸ್ ಮಾಡಲ್ಲ, ಕೆಮಿಕಲ್ ಹಾಕಿದ್ದು ಯಾವುದನ್ನೇ. ಇದು ನಮ್ಮ ಒರಿಜಿನಲ್ ಗಾಣದ ಎಣ್ಣೆನೇ ನಮ್ಮ ಮನೆಯಲ್ಲೇ ಮಾಡ್ಕೊಬಂದಿರ್ತೀವಿ. ಹಾಗಾಗಿ ಇದರಲ್ಲೂ ರುಚಿ ಮತ್ತು ಯಾವುದೇ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಇರ್ತದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ತೀವಿ. ಇದನ್ನು ಹೀಗೆ ಸಾಧಾರಣ ಒಂದು 10 ನಿಮಿಷ ನಾವು ತಿರುವಿ ಮುರುವಿ ಹಾಕ್ತಾ ಇದರಿಂದ ಒಂದೇ ಟೈಪ್ ಕಲರ್ ಬರ್ತದೆ, ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ನಾವು ಹೀಗೆ ಅದನ್ನು
ಇದು ಮಾಡ್ತಾ ಇರಬೇಕು, ಆ ಕಡೆ ಈ ಕಡೆ ಮಾಡ್ತಾ ಇರಬೇಕಾಗ್ತದೆ. ಇದನ್ನು ನಾವು ಈಗ ಮಾಡಿಬಿಟ್ಟು ಬಂಡಿನಲ್ಲಿ ಹಾಕ್ತೀವಿ. ಎಣ್ಣೆ ಎಲ್ಲ ಬಸಿದು ಕ್ಲೀನ್ ಆಗ್ತದೆ. ನೋಡಿ ಈ ಟೈಪ್ ಒಂದು ಬಂಡಿ ಇದೆ, ಅದರಲ್ಲಿ ಹಾಕಿಬಿಟ್ರೆ ಕೆಳಗಡೆ ಎಣ್ಣೆ ಹೋಗ್ತದೆ. ಒಂದು ಚೂರು ಎಣ್ಣೆ ಇರಲ್ಲ, ಫುಲ್ ಡ್ರೈ ಆಗ್ತದೆ. ಸ್ವಲ್ಪ ಆರಿದ ನಂತರ ಅದನ್ನು ಬೌಲಿ ಹಾಕಿಬಿಟ್ಟು ಕ್ಯಾನಿ ತುಂಬಿ ನಾವು ಇಡಬೇಕಾಗ್ತದೆ. ಇದನ್ನು ಮಾಡಿಟ್ಕೊಂಡು ಶೇಖರಣೆ ಮಾಡಿಡಲಿಕ್ಕೆ ಇದು ಸೂಕ್ತವಾದಂಥದ್ದು ಆಯಿತು ಅಂತ. ಇದನ್ನು ಹೀಗೆ ಶೇಖರಣೆ ಮಾಡಿ ಇಟ್ಕೊಂಡ್ರೆ ನೀವು ಯಾವ ಬೇಕಾದರೂ ಅದನ್ನು ತೆಕ್ಕೊಂಡು ಮತ್ತು ಬಿಸಿಯಾದ ಎಣ್ಣೆಲಿ ಹಾಕಿ ಆಮೇಲೆ ಅದಕ್ಕೆ ಬೇಕಾದಂಥ ಸಂಬಾರ ಯಾವುದೇ ಇರ್ಬೋದು. ಈ ಹಿಂದಿನ ವಿಡಿಯೋದಲ್ಲಿ ಅವರು ತೋರಿಸಿದ್ದಾರೆ ಯಾವ ಟೈಪ್ ಸಂಬಾರ, ಗಾಂಧಾರಿ ಮೆಣಸಿಂದು ಅಥವಾ ಈಗ ಒಣ ಮೆಣಸು, ಬ್ಯಾಡಗಿ ಮೆಣಸಿಂದು ಏನೇ ಬರ್ತದೆ ಅದರ ಸಂಬಾರ ನಾವು ಮಾಡ್ಕೋಬೋದು. ಅದನ್ನು ಮುಂದಿನ ವಿಡಿಯೋದಲ್ಲೂ ಮತ್ತು ಹಾಕ್ತಾರೆ ಅವರು, ಹೇಗೆ ಸಂಬಾರ ಮಾಡ್ಬೋದು, ಎರಡೂ ಟೈಪ್ ಸಂಬಾರವನ್ನು ಹೇಗೆ ಮಾಡ್ಬೋದು. ಒಂದು ಕೆಂಪು ಮೆಣಸಿಂದು ಮಾಡ್ಬೋದು, ಅಥವಾ ಈಗ ನಮ್ಮದು ಗಾಂಧಾರಿ ಮೆಣಸು ಹೊಡ್ತಾರೆ, ನಮ್ಮಲ್ಲಿ ಸೂಜಿ ಮೆಣಸು ಅಂತ ಹೇಳ್ತೀವಿ ನಾವು ಹಳ್ಳಿ ಮೇಲೆ. ಸಣ್ಣ ಮೆಣಸು ಆರೋಗ್ಯಕ್ಕೂ ಭಾಳ ಚೆನ್ನಾಗಿ ಆಗ್ತದೆ, ರುಚಿನೂ ಭಾಳ ಚೆನ್ನಾಗಿ ಬರ್ತದೆ. ಅದನ್ನು ಹೇಗೆ ಟೈಪ್ ಮಾಡ್ಬೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಅವರು ತೋರಿಸ್ಬೋದು, ಅದನ್ನು ನೀವು ನೋಡ್ಕೊಳ್ಳಿ. ಈಗ ನೋಡಿರಿ, ನಮ್ಮ ತಾಯಿಯವ್ರನ್ನೂ ಇದನ್ನು ಕಟಿಂಗನ್ನು ಹೆಂಗೆ ಮೆಟ್ಟಗತ್ತಿನಲ್ಲಿ ಮಾಡ್ತಾ ಹೋಗ್ತಾರೆ. ನೋಡಿ ಸೌದೆ ಒಲೆ ಹೇಗೆ ಕತ್ತಾ ಇದೆ ಅಂಥೇಳಿ. ಇದು ಒಂದು ನಮ್ಮಲ್ಲಿ ಮಣ್ಣಿನ ಒಲೆನೂ ಹಾಕ್ಕೊಳ್ತಾರೆ. ಈಗ ಪೀಟೆ ಒಲೆದೂ ಅಲ್ಲ, ನಮ್ಮಲ್ಲಿ ಈಗ ಮಣ್ಣನ್ನು ಕಲಸಿ ಅದನ್ನು ಗಟ್ಟಿ ಮಾಡಿಕೊಟ್ಟು ಹದ ಬಂದ ಮೇಲೆ ಮಣ್ಣಿನ ಒಲೆ ಹಾಕ್ತಾರೆ. ಹಳೆ ಜನ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಇದು ನೋಡಿ, ಅವರು ಮೆಣಸಿನ ಸಂಬಾರವನ್ನು ಮಾಡ್ತಾಯಿದ್ದಾರೆ ಗಾಂಧಾರಿ ಮೆಣಸಿಂದ. ಇದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅವರು, ಅಂದರೆ ಐಟಮನ್ನೆಲ್ಲ ತೋರಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಲವಂಗ, ಓಮು, ಜೀರಿಗೆ ಮತ್ತು ಗಾಂಧಾರಿ ಮೆಣಸು. ಇದು ಹಿಂದಿನ ವಿಡಿಯೋ ನೋಡಿದ್ರೆ ಅದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಇದನ್ನು ನೋಡಿ, ಸಂಬಾರ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು. ಮಾಡಿ ಈಗ ಮಾಡಿಬಿಟ್ಟು ಬಿಸಿಯಾದ ಎಣ್ಣೆಯಿಂದ ತೆಗೆದ ತಕ್ಷಣ ಹಾಕಿದರೆ ಅದು ಹಿಡ್ಕೊಳ್ತದೆ ಅಲ್ಲಿಗೆ. ಇದು ಈಗ ಚಿಪ್ಸ್ ರೆಡಿಯಾಗಿದೆ, ಗಾಂಧಾರಿ ಮೆಣಸಿನ ಚಿಪ್ಸ್. ಅದನ್ನು ನೋಡಲಿಕ್ಕೆ ಹಾಗೆ ಇದೆ ಅಂತ ಅನಿಸ್ತದೆ, ಯಾಕೆಂದರೆ ಕೆಂಪು ಮೆಣಸಿಂದ ಹಂಗೆ ಕಾಣೋದಿಲ್ಲ ಇದು. ಆದರೆ ಇದನ್ನು ಹಾಕಿದರೆ ಭಾಳ ರುಚಿಕರವಾಗಿರ್ತದೆ. ತಾವು ಮಾಡಿ ನೋಡಿ. ನಮ್ಮ ಈ ವಿಡಿಯೋ ಚೆನ್ನಾಗಿದೆ ಅಂತಂದರೆ ಲೈಕ್ ಮಾಡಿ, ವ್ಯೂಸ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಥ್ಯಾಂಕ್ಸ್ ಅಂತ ಹೇಳಿ ತಮಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ನಮ್ಮ ಯಜಮಾನ್ರು ಮಾತಾಡಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಹೇಗೆ ಹಲಸಿನಕಾಯಿ ಚಿಪ್ಸ್ ಬೇಯ್ತಾ ಇದೆ ಅಂತ. ನಾವು ಇದನ್ನು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಬೇಕಾದಷ್ಟಕ್ಕೆ ಮಾತ್ರ ಮಸಾಲಾನ ಆ್ಯಡ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.